ವಿಷನ್ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಸಮಸ್ತ G4 ವೀಕ್ಷಕರಿಗೆ, ಕೇಬಲ್ ಆಪರೇಟರ್ಗಳಿಗೆ, ಜಾಹೀರಾತುದಾರರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜನವಾರ್ತೆಯ ಮುಖ್ಯಾಂಶಗಳು. ವರ್ಷದ ಮೊದಲ ಹಬ್ಬ, ಸುಗ್ಗಿಯ ಸಂಕೇತವಾದ ಹಬ್ಬ ಸಂಕ್ರಾಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ಜನರು. ಗ್ರಾಮಗಳಲ್ಲಿ ಎತ್ತುಗಳನ್ನ ಕಟ್ಟಿ ಗ್ರಾಮ ದೇವತೆಯ ಮೆರವಣಿಗೆ. ಪಟ್ಟಣದಲ್ಲಿ ಹೊಸ ಬಟ್ಟೆ ತೊಟ್ಟ ಹೆಣ್ಣು ಮಕ್ಕಳಿಂದ ಮನೆ ಮನೆಗೆ ಎಳ್ಳು ಬೆಲ್ಲ ಹಂಚಿ ಹಬ್ಬದ ಶುಭಾಶಯ ವಿನಿಮಯ. ತಿಪಟೂರು ಮುಖ್ಯ ರಸ್ತೆಯಿಂದ ನುಗ್ಗೇಹಳ್ಳಿ ಹೋಬಳಿ ಪಾಪನಘಟ್ಟಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಶಾಸಕ ಬಾಲಕೃಷ್ಣರಿಂದ ಪೂಜೆ. 85 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ರಸ್ತೆಯಿಂದ ಗ್ರಾಮಸ್ಥರಿಗೆ ಅನುಕೂಲ, ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಸೂಚನೆ. ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳಿಗೆ ಜೈನ ಮಠದಿಂದ ಅಭಿನಂದನೆ. ಇತ್ತೀಚೆಗಷ್ಟೇ ಆಯ್ಕೆಯಾದ ರಾಜ್ಯಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರಿಗೆ ಅಭಿನಂದನೆ, ಶುಭ ಕೋರಿಕೆ. ಹಾಗೂ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ವಿರುದ್ಧ ವೈದ್ಯ ಡಾಕ್ಟರ್ ಸುಬ್ರಹ್ಮಣ್ಯ ತಹಸೀಲ್ದಾರ್ಗೆ ಮನವಿ. ಆಸ್ಪತ್ರೆಯಲ್ಲಿನ ವೈದ್ಯರ ಖಾಸಗಿ ಆಸ್ಪತ್ರೆಯಲ್ಲಿನ ಪ್ರಾಕ್ಟೀಸ್ ವಿರುದ್ಧ ದೂರು. ತಪ್ಪಿತಸ್ಥರ ವಿರುದ್ಧ ಡಿಸಿಯವರು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲ ಸಂಕ್ರಾಂತಿ ಹಬ್ಬವನ್ನು ಪಟ್ಟಣದೆಲ್ಲೆಡೆ ಜನರು ಸಂಭ್ರಮದಿಂದ ಆಚರಿಸಿದರು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬ ನಾನುಡಿಯಂತೆ ಜನರು ತಮ್ಮ ಮನೆಗಳಲ್ಲಿ ಹಬ್ಬ ಆಚರಿಸಿ ಎಳ್ಳು ಬೆಲ್ಲ ಸವಿದು ತಮ್ಮ ಹೆಣ್ಣು ಮಕ್ಕಳಿಗೆ ಹೊಸ ಬಟ್ಟೆ ತೊಡಿಸಿ ಅಕ್ಕಪಕ್ಕದ ಮನೆಗಳಿಗೆ ಎಳ್ಳು ಬೆಲ್ಲ ಹಂಚಿ ಸಂಭ್ರಮಿಸಿದ್ರು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿಟ್ಟೋ. ಸಂಕ್ರಾಂತಿ ಹಬ್ಬ ಸುಗ್ಗಿಯ ಸಂಕೇತ. ಬೆಳೆದ ಹೊಸ ಪೈರನ್ನು ಪೂಜೆ ಮಾಡಿ ಮನೆಗೆ ತುಂಬಿಸಿಕೊಳ್ಳುವ ಹಬ್ಬ. ಗ್ರಾಮೀಣ ಭಾಗದಲ್ಲಿ ಬೆಳೆದ ರಾಶಿಯನ್ನು ಒಕ್ಕಣೆ ಮಾಡಿ ಪೂಜೆ ಸಲ್ಲಿಸಿ ಹಬ್ಬದೂಟ ಮಾಡಿ ಸಂಭ್ರಮಿಸುವುದು ಪದ್ಧತಿಯಾದರೆ, ಪಟ್ಟಣಗಳಲ್ಲಿ ಸಂಕ್ರಾಂತಿ ಹಬ್ಬದಂದು ಮನೆ ಮನಗಳನ್ನು ಸಿಂಗರಿಸಿಕೊಂಡು ಹಬ್ಬ ಆಚರಿಸುತ್ತಾರೆ. ಮನೆಯ ಮುಂಭಾಗ ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿ ಮನೆಗಳ ಶುಭ್ರತೆಯೊಂದಿಗೆ ಮಕ್ಕಳಿಗೆ ಹೊಸ ಬಟ್ಟೆ ತೊಡಿಸಿ ಹಬ್ಬದೂಟ ಸವಿದು ಅವರಿಂದ ಎಳ್ಳು ಬೆಲ್ಲ ಕಬ್ಬನ್ನು ಮನೆ ಮನೆಗೆ ಹಂಚಿಸಿ ಹಬ್ಬ ಆಚರಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಹಬ್ಬದ ದಿನವಾದ ಗುರುವಾರದಂದು ಪಟ್ಟಣದಲ್ಲಿ ಹಬ್ಬದ ಅಗತ್ಯ ವಸ್ತುಗಳನ್ನು ಖರೀದಿಸುವ ಸಲುವಾಗಿ ಜನಜಂಗುಳಿ ಏರ್ಪಟ್ಟಿತು. ಅಗತ್ಯ ವಸ್ತುಗಳಾದ ಬಾಳೆಹಣ್ಣು, ಕಬ್ಬು, ಹೂವು, ಎಳ್ಳು, ಬೆಲ್ಲ, ಸಕ್ಕರೆ ಅಚ್ಚುಗಳನ್ನು ಕೊಳ್ಳುವವರ ಭರಾಟೆ ಜೋರಾಗಿತ್ತು. ಹೂವು, ಬಾಳೆಹಣ್ಣಿನ ಕೊಂಚ ಬೆಲೆ ಏರಿಕೆಯ ನಡುವೆಯೂ ಜನ ವಸ್ತುಗಳ ಖರೀದಿಯಲ್ಲಿ ನಿರತರಾಗಿದ್ರು. ಮಾರುಕಟ್ಟೆ ಜನರಿಂದ ತುಂಬಿತ್ತು. ಮನೆಯಲ್ಲಿ ಹಬ್ಬದೂಟ ಸವಿದು ಇಳಿ ಸಂಜೆಯಲ್ಲಿ ಪುಟಾಣಿ ಮಕ್ಕಳು, ಹುಡುಗಿಯರು ಹೊಸ ಬಟ್ಟೆ ತೊಟ್ಟು ತಮ್ಮ ನೆರೆಹೊರೆಯ ಮನೆಗೆ ಎಳ್ಳು ಬೆಲ್ಲ ಬೀರಿ ಸಂಭ್ರಮಿಸಿದ್ರು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರ್ತದೆ. ಹೆಣ್ಮಕ್ಳಿಗೆ ತುಂಬ ವಿಶೇಷವಾದ ಹಬ್ಬ. ಎಲ್ಲ ಹೆಣ್ಮಕ್ಳು ಬೆಳಗ್ಗೆನೆ ಪೂಜೆ ಮಾಡಿ ಎಳ್ಳು ಬೆಲ್ಲ ಬೆರೆಸಿ ಅವರೆಕಾಯಿ ಬೇಯಿಸಿ ಮತ್ತು ಗೆಣಸು ಬೇಯಿಸಿ ಪೂಜೆ ಮಾಡಿ ಸಂಜೆ ಹೊತ್ತು ಎಲ್ಲರೂ ಮನೆಗೆ ಹೋಗಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಎಳ್ಳು ಬೆಲ್ಲನ ಕೊಡ್ತೀವಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿಯ ಹಾಗೂ ಉತ್ತರಾಯಣ ಪುಣ್ಯಕಾಲದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತ್ಯಾಯು ನಾ ಮುಚ್ಚತೆ ಆಶಾವಾಯು ಅಂತ ಹೇಳುತ್ತೆ. ಅಂದರೆ ಮನುಷ್ಯನಿಗೆ ಪ್ರತಿದಿನ ಪ್ರತಿ ರಾತ್ರಿ ಬೆಳಗ್ಗು ಹೀಗೆ ನಡೀತಾ ಇರುತ್ತೆ. ಅದರಲ್ಲಿ 6 ತಿಂಗಳು ಉತ್ತರಾಯಣ ಪುಣ್ಯಕಾಲ, 6 ತಿಂಗಳು ದಕ್ಷಿಣಾಯನ ಕಾಲಗಳು ಪ್ರಾಪ್ತಿಯಾದಾಗ ಭಗವಂತನಾದ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯದೇವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾರೆ. ಅಂದರೆ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಆ ಮಾಡಿದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಹಾಗೂ ಸಸ್ಯಗಳಿಗೆ, ಪ್ರಾಣಿಗಳಿಗೆ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದು ಒಂದು ವಿಶೇಷವಾಗಿರುತ್ತೆ.
ಆ ಸಂದರ್ಭದಲ್ಲಿ ದೈನಂದಿಕ ಕರ್ತವ್ಯಗಳು ಬಹಳ ವಿಶೇಷವಾಗಿ ನಡೀತಕ್ಕಂಥದ್ದಾಗಿದೆ. ಹಾಗೆ ಬಿಸಿಲಿನ ತಾಪ, ಚಳಿ ಎಲ್ಲವನ್ನು ಒಳಗೊಂಡಿದ್ದೆ. ಇದಕ್ಕೆ ಪ್ರೇರಕವಾಗಿ ಈ ಮಕರ ಸಂಕ್ರಾಂತಿಯಲ್ಲಿ ಎಳ್ಳನ್ನು ಮನುಷ್ಯನು ತಾನು ತಿಂದಾಗ ಶಾರೀರಿಕವಾದ ಬಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದು ಒಂದು ಸಾಂಕೇತಿಕವಾದ ಧರ್ಮ. ಹಾಗೆ ಬೆಲ್ಲ ಆ ಚಳಿಯನ್ನು ಹೆಸರುಬೇಳೆ ಬುಧಗ್ರಹನ ಪ್ರತೀಕದಲ್ಲಿದ್ದು ಒಂದು ಆಯುರಾರೋಗ್ಯವನ್ನು ಕೊಡೋದಕ್ಕೆ ಬಲವಂತವಾದ ಪುಷ್ಟಿಯನ್ನು ಕೊಡುತ್ತೆ. ಹಾಗೆ ಅದರ ಜೊತೆಯಲ್ಲಿ ಭೀಷ್ಮರು ತಮ್ಮ 58 ದಿವಸಗಳ ಕಾಲ ಮರಣಶಯ್ಯೆಯಲ್ಲಿದ್ದಾಗ ಮೋಕ್ಷದ್ವಾರ ನನಗೆ ಬೇಕು, ದಕ್ಷಿಣಾಯನದಲ್ಲಿ ನನ್ನ ಸಾವು ಬರಬಾರದು, ಪುಣ್ಯಕಾಲವಾದಂಥ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾನು ಮೋಕ್ಷವನ್ನು ಪಡೆಯಬೇಕು ಅನ್ನುವಂಥ ಸಂಕೇತಕವೇ ನಮ್ಮ ಭಾರತೀಯ ಪುರಾಣದಲ್ಲಿ ಪ್ರಾಪ್ತಿಯಾಗಿದೆ. ಅಂಥ ಒಂದು ದಿವಸ ಉತ್ತರಾಯಣ ಪುಣ್ಯಕಾಲ. ಇದನ್ನು ನಾವು ಎಳ್ಳು ಬೀರುವ ಹಬ್ಬ ಎಂಬುದಾಗಿ ಕರೆದ್ವಿ. ಒಬ್ಬೊಬ್ಬರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಈ ಪ್ರಪಂಚದಲ್ಲಿ ಜೀವನವನ್ನು ಮಾಡೋದಕ್ಕೆ ಒಂದು ಪೂರ್ವಿಕರು ಕಲಿಸಿಕೊಟ್ಟಂತಹ ಧಾರ್ಮಿಕ ಕರ್ತವ್ಯವಾಗಿದೆ. ಇಂಥ ಒಂದು ಶುಭ ದಿವಸದಲ್ಲಿ ನಮ್ಮ ಈ G4 ಸಂಸ್ಥೆಯ ಮುಖಾಂತರವಾಗಿ ನಾಡಿನ ಜನತೆಗೆ ಸಮಸ್ತರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ತಿಪಟೂರು ಮುಖ್ಯ ರಸ್ತೆಯಿಂದ ನುಗ್ಗೇಹಳ್ಳಿ ಹೋಬಳಿ ಪಾಪನಘಟ್ಟ ಗ್ರಾಮದವರೆಗೆ ಅಂದಾಜು 85 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಕಾಂಕ್ರೀಟ್ ರಸ್ತೆಗೆ ಶಾಸಕ CN ಬಾಲಕೃಷ್ಣ ಅವರು ಬುದ್ಧನ ಪೂಜೆ ನೆರವೇರಿಸಿದರು. ತಾಲೂಕಿನ ಬಾಗೂರು ಹೋಬಳಿಯ ಪಾಪನಘಟ್ಟ ಗ್ರಾಮದಲ್ಲಿ ಕಾವೇರಿ ನೀರಾವರಿ ನಿಗಮದಡಿ 85 ಲಕ್ಷ ರು ಅನುದಾನದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕರು ತದನಂತರ ಮಾತನಾಡಿ, ಜಿಲ್ಲೆಯ ಹಾಗೂ ತಾಲೂಕಿನ ಗಡಿ ಭಾಗವಾಗಿರುವ ಕಾರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪಾಪನಘಟ್ಟ ಗ್ರಾಮದಲ್ಲಿ ಸುಮಾರು 800 ಮೀಟರ್ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ 85 ಲಕ್ಷ ರು ಅನುದಾನ ನೀಡಲಾಗಿದೆ. ಸದ್ಯ ಅನುದಾನದ ಕೊರತೆಯಿಂದ ಚರಂಡಿ ನಿರ್ಮಾಣಕ್ಕೆ ವಿಳಂಬವಾಗಿದೆ. ಮುಂಬರುವ ಆರ್ಥಿಕ ವರ್ಷದಲ್ಲಿ ಚರಂಡಿ ಸೇರಿದಂತೆ ಇನ್ನುಳಿದ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆನ್ನೇನಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಸದ್ಯದಲ್ಲೇ ಅನುದಾನ ನೀಡಲಾಗುತ್ತದೆ. ರೇಚಿಹಳ್ಳಿ, ನವಿಲೆ ತಿಮ್ಲಾಪುರ, ಚಟ್ನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಶೇಕಡಾ 75ರಷ್ಟು ರಸ್ತೆ ಕಾಮಗಾರಿಗೆ ಅನುದಾನ ನೀಡಲಾಗಿದೆ. ಈ ಭಾಗದಲ್ಲಿ ನೀರಾವರಿ ಯೋಜನೆ, ದೇವಾಲಯಗಳ ನಿರ್ಮಾಣ, ಸಮುದಾಯ ಭವನ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಕಳೆದ 3 ಅವಧಿಗಳಲ್ಲೂ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಇಂಜಿನಿಯರ್ ವಿಜಯಕುಮಾರ್, ಗುತ್ತಿಗೆದಾರ ಬಾಗೂರು ಮನು, ಉದ್ಯಮಿ ಅಣತಿ ಯೋಗೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೆಎ ಸತೀಶ್, ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರಾದ ನಟೇಶ್, ಬಸವೇಗೌಡ, ಸಿಡಿ ರೇವಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಜೆ ಕುಮಾರ್, ಮುಖಂಡರಾದ ಬ್ಯಾಂಕ್ ಚಂದ್ರಣ್ಣ, ಉಮಾಯಿನ್, ಹುಲಿಕೆರೆ ಸಂಪತ್ ಕುಮಾರ್, ಕೃಷಿ ಪತ್ತಿನ ಉಪಾಧ್ಯಕ್ಷರಾದ ಸಿದ್ದೇಗೌಡ, ಸ್ವಾಮಿ, ಮುರಳಿ, ವಿಜಯಕುಮಾರ್, ರಾಜಣ್ಣ, ಪ್ರಕಾಶ್, ನ್ಯಾಯಬೆಲೆ ಅಂಗಡಿ ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು. 800 ಮೀಟರ್ ಕಾಂಕ್ರೀಟ್ ರಸ್ತೆಗೆ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಸ್ಥಳೀಯ ನಮ್ಮ ಮುಖಂಡರಾದಂಥ ಸತೀಶಣ್ಣ ಇದ್ದಾರೆ, ನಟಣ್ಣ, ಕಾಂತಣ್ಣರಿದ್ದಾರೆ, ನಮ್ಮ ಮನು ಇದ್ದಾರೆ, ಯೋಗೀಶ್ ಅವರು, ನಮ್ಮ ಸಮಾಜ ಸೇವಕರಂತ ಯೋಗೀಶ್ ಇದ್ದಾರೆ, ನಮ್ಮ ಪ್ರಕಾಶ್ ಮಾಜಿ ಅಧ್ಯಕ್ಷರು, ಹುಮಾಯೂನ್ ಅವರು, ಶಮಿ ಅವರು, ಚಂದ್ರಣ್ಣವರು, ನಮ್ಮ ಸೊಸೈಟಿ ಗಂಗಣ್ಣವರು, ಬಸವಣ್ಣವರು, ಆಲಿ ಮಾಜಿ ಎಲ್ಲ ವಿಜಿ ಅವರು ಎಲ್ಲ ಸ್ಥಳೀಯ ವಿಶೇಷವಾಗಿ ಪಾಪನಘಟ್ಟ ಗ್ರಾಮದ ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ಈ ಒಂದು ಸಂದರ್ಭದಲ್ಲಿ ಬುದ್ಧಿ ಪೂಜೆಯ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ. ಇದು ಸುಮ್ಮನೆ ಯಾಕೆಂದರೆ ಡಾಂಬರ್ ರೋಡ್ ಮಾಡಿದರೆ ಇಲ್ಲಿಗೆ ಸರಿಯಾಗಲ್ಲ ಅನ್ನೋದು ಕಾರಣದಿಂದ ಇವತ್ತು ಕಾಂಕ್ರೀಟ್ ರಸ್ತೆಯನ್ನು ಇವತ್ತು ಸ್ಯಾಂಕ್ಷನ್ ಮಾಡಿಸಿದ್ದೇವೆ. ನಮ್ಮ ಸತೀಶಣ್ಣ ಹೇಳಿದಾಗ ಸುಮ್ಮನೆ ಡ್ರೈನೇಜು ಆಗಬೇಕು ಅಂತ ಹೇಳಿದ್ದಾರೆ. 2ನೇ ಹಂತದಲ್ಲಿ ಅನುದಾನದ ಲಭ್ಯತೆಯನ್ನು ನೋಡ್ಕೊಂಡು ಅದನ್ನು ಕೂಡ ಮಾಡಿಸ್ಕೊಡೋದಕ್ಕೆ ಅವಕಾಶ ಮಾಡೋಣ. ಏಕೆಂದರೆ ಇವತ್ತಿನ ಅನುದಾನದ ಲಭ್ಯತೆ ಕೊರತೆಯಲ್ಲೂ ಕೂಡ ನಿಮ್ಮ ಗ್ರಾಮನ ಗುರುತಿಸಿ ಇವತ್ತು ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇವತ್ತು ಅದೇ ರೀತಿ ನಿಮ್ಮ ಕಾರೇಹಳ್ಳಿ ರಸ್ತೆ ಬಹುಶಃ ನಮ್ಮ ಸತೀಶು ರಾಮಚಂದ್ರನವರು ಅಲ್ಲಿಂದಲೂ ಕೂಡ ಅಲ್ಲಿಗೆ ಅಗತ್ಯತೆಗೆ ಅನುಗುಣವಾಗಿ ಹೆಚ್ಚಿನ ಅನುದಾನವನ್ನು ನಾವು ವಿನಿಯೋಗ ಮಾಡಿ ಸಂಘಟದ ಅಭಿವೃದ್ಧಿಗೆ ಮಾಡಿದ್ದೀವಿ. ಚಟ್ನಹಳ್ಳಿ ರಸ್ತೆ ಮಾಡಿದ್ದೀವಿ, ಬೈರಾಪುರದ ರಸ್ತೆ ಮಾಡಿದ್ದೀವಿ, ಚೆನ್ನೈನಲ್ಲಿನ ಕೊರೋನಾ ಪರಿಗಣನೆ ಮಾಡಬೇಕಾಗಿದೆ, ಅದು ನಮ್ಮ ತಲೆಯಲ್ಲಿದೆ. 2ನೇ ಹಂತದಲ್ಲಿ ಅದನ್ನು ಕೂಡ ಅವಕಾಶ ಮಾಡೋದು. ಮೊದಲು ನಮ್ಮ ನಾಗನಹಳ್ಳಿಗೆ ಓಡಾಡೋಕ್ಕೆ ಆಗ್ತಿರಲಿಲ್ಲ, ನಾಗೇನಹಳ್ಳಿಗೆ. ಆಮೇಲೆ ನಮ್ಮ ಹೊನ್ನೂರು ಕೊಪ್ಪಳು ಗ್ರಾಮದ ಪರಿಮಿತಿನಲ್ಲೂ ಕೂಡ ಕಾಂಕ್ರೀಟ್ ರಸ್ತೆಗಳು, ಯಾಕೆಂದರೆ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ 75% ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಿದ್ವಿ.
ಅದೇ ರೀತಿ ನಮ್ಮ ಕಾರಹಳ್ಳಿ ಗ್ರಾಮದಲ್ಲಿ ಸಮುದಾಯ ಭವನ ಮುಂದೆ ಒಂದು 15 ಲಕ್ಷ ರೂಪಾಯಿ ಕಾಂಕ್ರೀಟ್ ಹಾಕಬೇಕಾಗಿದೆ. ಅದನ್ನು ಕೂಡ ಹಿಂದೆ ನಾವು ಟೂರ್ನಮೆಂಟಿಗೆ ಬಂದಾಗ ಆಶ್ವಾಸನೆ ನೀಡಿದ್ದೀವಿ, ಅದನ್ನು ಕೂಡ ನೆರವೇರಿಸ್ಕೊಡ್ತೀವಿ ಅಂತ ಕೂಡ ಹೇಳಿ, ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ನೀವೇ ನಿಂತು ನೀಟಾಗಿ, ಈಗ ಒಳ್ಳೆ ಸ್ಯಾಂಡು ಸಿಮೆಂಟ್ ಆಗ್ತದೆ, ನೀವೇ ನಿಂತು ಹಾಕ್ಸ್ಕೊಂಡು ಒಂದು ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಸಲಿಕರಾಗಿ ಸಹಕಾರವನ್ನು ಮಾಡ್ತಾರೆ. ಅಲ್ಲಲ್ಲ ನೀವೇ ನಿಂತ್ಕೊಳ್ಳಿ ಕೆಲಸ, ಯಾಕೆಂದರೆ ಹಂಗಾಯ್ತು ಹಿಂಗಾಯ್ತು ಅನ್ನೋದಾಗೋದು ಬೇಡ, ನೀವೇ ನಿಂತು ಮಾಡಿಸ್ಕೊಳ್ಳಿ. ಒಟ್ಟಾರೆ ಅವ್ರು ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಅಂತ ಕೂಡ ಹೇಳಿ ನಿರ್ವಿಘ್ನವಾಗಿ ರಸ್ತೆ ಆಗಲಿ. ಆ ಗ್ರಾಮದ ಹತ್ರ ದೇವಸ್ಥಾನ ಕಡೆಗೆ ಹೋಗೋ ಕಡೆಗೆ ಒಂದು 100 ಮೀಟ್ರ್ ಅಡ್ಜಸ್ಟ್ ಮಾಡ್ಸೋಣ, ಅದು ನನ್ನ ಗಮನದಲ್ಲಿದೆ. ಅದು ನೋಡೋಣ. ಈಗ ಇವಾಗ ಇಲ್ಲಿಂದ ಅಳತೆ ಮಾಡ್ತೀನಿ ಎಷ್ಟು ಮೀಟ್ರ್ ಇದೆ ಅಂದ್ಕೊಂಡು. ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಜೈನ ಮಠದ ಪೀಠಾಧಿಪತಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಅಭಿನಂದಿಸಿದರು. ಕಳೆದ ಡಿಸೆಂಬರ್ನಲ್ಲಿ ರಾಜ್ಯ ಮತ್ತು ಜಿಲ್ಲೆ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಚುನಾವಣೆ ನಡೆದು ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಆಯ್ಕೆ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಟಿವಿ ಶಿವಾನಂದ ತಗಡೂರವರು ತಾಲೂಕಿನವರಾಗಿರುವ ಹಿನ್ನೆಲೆ, ರಾಜ್ಯ ಉಪಾಧ್ಯಕ್ಷರಾಗಿರುವ ಎಚ್ಪಿ ಮದನ್ ಗೌಡ ಜೈನ ಮಠದ ಮಾಧ್ಯಮ ವಕ್ತಾರರಾಗಿರುವ ಹಿನ್ನೆಲೆ ಹಾಗೂ ಶ್ರೀಮಠದ ಸುದ್ದಿ ಸೇರಿ ಎಲ್ಲ ಕಾರ್ಯಕ್ರಮಗಳ ವರದಿ ಮಾಡುವ ತಾಲೂಕು ಪತ್ರಕರ್ತರ ಸಂಘದ ಪದಾಧಿಕಾರಿಗಳನ್ನು ಅಭಿನಂದಿಸುವ ಇಂಗಿತದೊಂದಿಗೆ ಶ್ರೀಮಠವು ಇಂದು ಕಾರ್ಯಕ್ರಮವನ್ನು ಆಯೋಜಿಸಿತು. ಶ್ರವಣಬೆಳಗೊಳದ ಮಠದ ಮಾಧ್ಯಮ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು, ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು, ರಾಜ್ಯ ಉಪಾಧ್ಯಕ್ಷರಾದ ಎಚ್ಪಿ ಮದನ್ ಗೌಡ, ಜಿಲ್ಲಾಧ್ಯಕ್ಷರಾದ ಜೆಆರ್ ಕೆಂಚೇಗೌಡ ಮತ್ತು ತಾಲೂಕು ಅಧ್ಯಕ್ಷ ಎಸ್ಪಿ ದಯಾನಂದ್ ಸೇರಿ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳನ್ನು ಅಭಿನಂದಿಸಿ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ನೀಡಿ ಶುಭ ಕೋರಿದರು. ಈ ವೇಳೆ ಆಶೀರ್ವಚನ ನೀಡಿದ ಶ್ರೀಗಳು, ಪತ್ರಕರ್ತರು ತಮ್ಮ ಜೀವನೋಪಾಯದೊಂದಿಗೆ ಸಮಾಜವನ್ನು ತಮ್ಮ ವರದಿಗಳ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದು, ಸಮಾಜದಲ್ಲಿ ವಿಶೇಷ ಸ್ಥಾನ ಹೊಂದಿರುವ ನಿಮ್ಮಗಳ ಸಂಘಟನೆ ಮುಖ್ಯ. ಈ ನಿಟ್ಟಿನಲ್ಲಿ ತಳಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಸಂಘ ರಚನೆಯಾಗಿದೆ. ಸಂಘಗಳ ಮೂಲಕ ಪತ್ರಕರ್ತರ ಸಮಸ್ಯೆ, ನೋವುಗಳಿಗೆ ಸ್ಪಂದಿಸುವ ಕೆಲಸವಾಗ್ತಿದೆ. ಪತ್ರಕರ್ತರು ಕೆಟ್ಟ ವಿಷಯಗಳನ್ನು ಅತಿಯಾಗಿ ಬಿಂಬಿಸದೆ ಸಮಾಜಕ್ಕೆ ಪೂರಕವಾದ ಸುದ್ದಿಗಳನ್ನು ಬಿತ್ತರಿಸಿ ಸಮಾಜದ ಸನ್ಮಾರ್ಗಕ್ಕೆ ಮುಂದಾಗಬೇಕೆಂದು ಆಶಿಸಿದರು. ಸಮಾಜದ ಜನಗಳನ್ನ ಬಡಿದೆಬ್ಬಿಸುವಂತಹ ಒಂದು ದೊಡ್ಡ ಹೊಣೆಗಾರಿಕೆ, ಒಂದು ಜವಾಬ್ದಾರಿ ನಿಮ್ಮೆಲ್ಲರದು ಆಗಿರ್ತದೆ. ಹಾಗೆ ಈ ಸಮಾಜ ಅಂದ ತಕ್ಷಣ ಹಾಗೆ ಒಳ್ಳೆಯದು ಕೆಟ್ಟದು ಅಂತಕ್ಕಂಥದ್ದು ಎಲ್ಲವೂ ಕೂಡ ಇರ್ತದೆ. ಸಿಹಿ ಅಂತಂದ್ರೆ ಕಹಿ ಇದ್ದೇ ಇರ್ತದೆ, ಒಳ್ಳೆಯದು ಅಂದ್ರೆ ಕೆಟ್ಟದ್ದು ಇದ್ದೇ ಇರ್ತದೆ. ಹಾಗೆ ಈ ಸಮಾಜಗಳಲ್ಲಿ ನಾವು ಹೇಗೆ ಈ ಪತ್ರಕರ್ತರಾಗಿ ಸಮಾಜವನ್ನ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವರೆಲ್ಲರೂ ಜಾಗೃತರಾಗಿ ಯೋಚನೆ ಮಾಡಬೇಕಾಗ್ತದೆ. ಒಳ್ಳೆಯದು ಕೆಟ್ಟದು ಅಂತ ಇರ್ತಕ್ಕಂಥದ್ರಲ್ಲಿ ಹೆಚ್ಚು ನಾವು ಒಳ್ಳೆಯದಕ್ಕೆ ಆದ್ಯತೆಯನ್ನು ಕೊಡ್ಬೋದು. ಈ ಪತ್ರಕರ್ತರೇ ಈಗಿನ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಬರೀ ಕೆಟ್ಟ ಸುದ್ದಿಗಳೇ ಜಾಸ್ತಿ ಆಗಿರ್ತದೆ. ಯಾವ್ದಾದ್ರು ಒಂದು ಒಳ್ಳೆ ಮೊನ್ನೆ ನಾವು ಚರ್ಚೆ ಮಾಡ್ತೀವಿ, ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಆಗಿದೆ ಅಂದ ತಕ್ಷಣ ಅಲ್ಲಿ ಅದು ಸಮಾಜಕ್ಕೆ ಖಂಡಿತ ಅಂದ್ರೆ ಕೆಟ್ಟದಾಗಿದೆ ಅಂದ ತಕ್ಷಣ ಜನರಿಗೆ ಬೇಗ ಸುದ್ದಿ ಆಗಿರೋದು. ಒಂದು ಊರಲ್ಲಿ ಒಂದು ಯಾವ್ದೋ ಮನೆಗೆ ಬೆಂಕಿ ಇಟ್ಟಿದೆ ಅಂತಂದ್ರೆ ಇಡೀ ಊರಿಗೆ ಸುದ್ದಿ ಆಗಿರ್ತದೆ. ಆದ್ರೆ ಯಾರೋ ಹೊಸ ಮನೆ ಕಟ್ಟಿದ್ದಾರೆ ಅಂತಂದ್ರೆ ಅದು ಯಾವುದು ಕಡಿಮೆ. ಹಾಗೆ ಯಾವಾಗಲೂ ಕೂಡ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಯಾವಾಗಲೂ ಕೂಡ ಒಳ್ಳೆಯದನ್ನ ಆಲೋಚನೆ ಮಾಡಬೇಕು, ಒಳ್ಳೆಯದನ್ನ ಮಾಡುವಂತಾಗಬೇಕು. ಹಾಗೆ ಒಳ್ಳೆಯ ಕೆಲಸಗಳಿಗೆ ಹೆಚ್ಚು ಪ್ರೋತ್ಸಾಹಗಳು ಸಿಗಬೇಕು, ಒಳ್ಳೆಯ ಕೆಲಸಗಳು ಹೆಚ್ಚು ಪ್ರಚಾರಗಳು. ಹಾಗೆ ತಾವೆಲ್ಲರೂ ಪತ್ರಕರ್ತರು ಒಳ್ಳೆಯ ಸ್ಥಾನದಲ್ಲಿದ್ದೀರ, ಒಳ್ಳೆಯ ಅವಕಾಶ, ಒಳ್ಳೆಯ ಜವಾಬ್ದಾರಿ ತಮ್ಮೆಲ್ಲರಿಗೂ ಆಗಿದೆ. ಆ ಒಂದು ಒಳ್ಳೆಯ ಜವಾಬ್ದಾರಿಯನ್ನ ತಾವೆಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ನಿಭಾಯಿಸ್ತಾ ಬಂದಿದ್ದೀವಿ, ಹಾಗೆ ಮುಂದೆಯೂ ಕೂಡ ನಿಭಾಯಿಸ್ತೀವಿ ಅನ್ನುವಂತಹ ನಂಬಿಕೆ ನಮಗೆ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಟಿವಿ ಶಿವಾನಂದ ತಗಡೂರು, ಶಾಂತಿ ತ್ಯಾಗದ ಸಂಕೇತ ಜೈನ ಧರ್ಮ. ನಮ್ಮ ತಾಲೂಕಿನಲ್ಲಿರುವ ಜೈನ ಮಠ ದೇಶಕ್ಕೆ ಮಾದರಿಯಾದದ್ದು. ಜೈನರಲ್ಲದೆ ಜೈನರೇತರನ್ನು ಪ್ರೀತಿಸುವ, ಸಂತೈಸುವ ಮಠವಾಗಿದ್ದು, ಹಿಂದಿನ ಪೀಠಾಧ್ಯಕ್ಷರಾಗಿದ್ದ ಚಾರುಕೀರ್ತಿ ಶ್ರೀಗಳು ಶ್ರವಣಬೆಳಗೊಳದ ಮಠವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದವರು. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾಮಸ್ತಕಾಭಿಷೇಕದಲ್ಲಿ ದೇಶದ ಪ್ರಧಾನಮಂತ್ರಿ, ರಾಷ್ಟ್ರಪತಿಯವರು ಪಾಲ್ಗೊಳ್ಳುವಂತೆ ಮಾಡಿದ ಕೀರ್ತಿಯುಳ್ಳವರು.
ಕನ್ನಡ ನಾಡು ನುಡಿ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ಕೊಟ್ಟಿರುವ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಕಿರಿಯ ಸ್ವಾಮೀಜಿಗಳು ನಡೆಯುತ್ತಿರುವುದು ಜೈನ ಮಠ ಮತ್ತಷ್ಟು ಎತ್ತರಕ್ಕೆ ಬೆಳೆಯುತ್ತದೆ ಎಂದರು. ಈ ವೇಳೆ ರಾಜ್ಯ ಉಪಾಧ್ಯಕ್ಷರಾದ ಎಚ್.ಪಿ. ಮದನಗೌಡ, ಜಿಲ್ಲಾಧ್ಯಕ್ಷರಾದ ಕೆಂಚೇಗೌಡ, ಎಸ್.ಪಿ. ದಯಾನಂದ್ ಸೇರಿ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಇದ್ದರು. ಈ ಜಗತ್ತಿನ ಎಲ್ಲ ಮಠಗಳಲ್ಲಿ, ಜೈನ ಮಠಗಳಲ್ಲಿ ವಿಶೇಷವಾಗಿ ಗಮನ ಸೇರ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಕಾರಣ ಏನಂದರೆ ಇದು ಜೈನರೇ ಕಟ್ಟಿದ ಮಠ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಧರ್ಮದವರು ಸೇರಿ ಇದಕ್ಕೆ ಈ ಮಠವನ್ನು ಪೋಷಣೆ ಮಾಡಿ, ಪ್ರೋತ್ಸಾಹ ಮಾಡಿ, ಆ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆಸಿರೋದು ಕೂಡ ಬಹಳ ಅವಿನಾಭಾವ ಸಂಬಂಧ ಹೊಂದಿರೋದು ಕೂಡ ನಾವು ಇವತ್ತಿನ ಸಂದರ್ಭದಲ್ಲಿ ಸ್ಮರಿಸಬಹುದು. ಜೈನ ಮಠ ಅಂದ ತಕ್ಷಣ ಒಂದು ಸಮುದಾಯಕ್ಕಷ್ಟೇ ಸೀಮಿತ ಆಗಿಲ್ಲ, ಎಲ್ಲ ಧರ್ಮಗಳನ್ನ, ಎಲ್ಲ ವರ್ಗದ ಜನರನ್ನ, ಎಲ್ಲ ಭಾಗದ ಜನರನ್ನ ಸೆಳೆಯುವ, ಎಲ್ಲರೂ ತನ್ನವರು ಅಂತ ಹೇಳಿ ಒಪ್ಪಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದು ಜೈನ ಮಠ. ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ನೆನಪು ಮಾಡಿಕೊಳ್ತಾರೆ. ನೀವೆಲ್ಲರ ಚಪ್ಪಾಳೆ ಮೂಲಕ ಅವ್ರನ್ನ ಸ್ಮರಣೆ ಮಾಡಿ ಈ ಹೊತ್ತಿನಲ್ಲಿ ಸ್ವಾಮೀಜಿಯವರಿಗೆ, ಕಿರಿಯ ಸ್ವಾಮೀಜಿಯವರಿಗೆ ಪಟ್ಟಕ್ಕೆ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ನೋಡಲು ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ. ಚಾಮುಂಡೇಶ್ವರಿ ಮಠ ಇಲ್ಲಿ ಪೀಠ ವೇದಿಕೆ ಹೋಗ್ತಾ ಇದ್ದಾರೆ, ಅದರಲ್ಲೂ ಕೂಡ ಹೊಸದಾಗಿ ನಿರ್ಮಾಣ ಮಾಡುವಂಥ ಕೈಂಕರ್ಯವನ್ನು ಕೈಗೊಂಡಿದ್ದಾರೆ. ಇವತ್ತಿನ ಸಂದರ್ಭಕ್ಕೆ ಏನಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಮಠವನ್ನು ಕಟ್ಟುವಂಥ ಕೆಲಸವನ್ನು ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಅವರು ಹಿರಿಯ ವಯಸ್ಸಿನಲ್ಲೇ ಈ ಪೀಠಕ್ಕೆ ಬಂದಿದ್ರು ಕೂಡ ಇದನ್ನು ಜ್ಞಾಪಕ ಆಗುವಂಥದ್ದು ಚಾರುಕೀರ್ತಿ ಭಟ್ಟಾರಕರು. ಕಾರಣ ಇಷ್ಟೇ, ಅವರು ಈ ಮಠವನ್ನು ಎಲ್ಲರನ್ನು ಒಳಗೊಂಡು ನಡೆಸಿದಂಥವರು, ಎಲ್ಲರನ್ನು ಒಂದೇ ರೀತಿ ಕಂಡವರು, ಎಲ್ಲ ಸಮಾಜವನ್ನು ಒಟ್ಟುಗೂಡಿ ನಡೆಸಿಕೊಂಡು, ಜೊತೆಗೆ ಸನಾತನ ಧರ್ಮ ಮತ್ತು ಜೈನ ಧರ್ಮದ ಸಂದೇಶವನ್ನು ಚಾಚೂ ತಪ್ಪದೆ ಇವತ್ತ್ಯಾರು ಇಡೀ ಜಗತ್ತಿನಲ್ಲಿ ಒಬ್ಬ ಸನ್ಯಾಸಿಯಾಗಿ ಚಾಚೂ ತಪ್ಪದೆ 100% ಪಾಲನೆ ಮಾಡುವಂಥ ಸ್ವಾಮೀಜಿಯವರಿದ್ದರೆ ಅದು ಚಾರುಕೀರ್ತಿ ಭಟ್ಟಾರಕರು ಮಾತ್ರ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಈ ಅಲ್ಪಾವಧಿಯಲ್ಲೇ ನಮ್ಮ ಕಿರಿಯ ಸ್ವಾಮೀಜಿಯವರು ಕೂಡ ಅದೇ ಹಾದಿಯಲ್ಲಿ ಸಾಗಿದ್ದಾರೆ. ಮುಂದೆ ಮಹಾಮಸ್ತಕಾಭಿಷೇಕ ಬರ್ತಾ ಇದೆ. ಹಾಗಾಗಿ ನಾವು ಕೂಡ ಮಠದ ಜೊತೆ ಇರ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಆಶೀರ್ವಾದ. ಪಟ್ಟಣದಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯು ಅವ್ಯವಸ್ಥೆಯ ಆಗರವಾಗಿದ್ದು, ವೈದ್ಯರುಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ರೋಗಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ಪಟ್ಟಣದ ವೈದ್ಯ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದರು. ಪಟ್ಟಣದ ವೈದ್ಯ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಸಾಮಾಜಿಕ ಹೋರಾಟಗಾರರಾಗಿದ್ದು, ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ಅವ್ಯವಸ್ಥೆ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅವರು ತಾಲೂಕು ಕಚೇರಿಗೆ ಭೇಟಿ ನೀಡಿ ಶಿರಸ್ತೇದಾರ್ ಪವನ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ಸಮಸ್ಯೆಗಳ ಕುರಿತಾಗಿ ಕ್ರಮಕ್ಕೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಸರ್ಕಾರಿ ಆರೋಗ್ಯ ಸೇವೆ ಕಳಪೆಯಾಗಿದೆ. ಖಾಸಗಿ ಆರೋಗ್ಯ ಸೇವೆ ಉತ್ತಮವಾಗಿದ್ದು, ಗುಣಮಟ್ಟದ ಚಿಕಿತ್ಸೆ ನೀಡಿ ದುಬಾರಿ ಹಣ ಪಡೆಯುವ ಸ್ಥಿತಿ ಇದೆ. ಸರ್ಕಾರಿ ಸಾರ್ವಜನಿಕ ಸೇವೆ ಉತ್ತಮವಾದರೆ ಖಾಸಗಿಯವರಿಗೆ ಅಂಕುಶ ಬೀಳಲಿದೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಕೆಲ ವೈದ್ಯರು ಸಮಯ ಪಾಲನೆ ಮಾಡ್ತಿಲ್ಲ. ಚಿಕಿತ್ಸೆಗೆಂದು ಬರುವ ಸಾರ್ವಜನಿಕರಿಗೆ ವೈದ್ಯರು ಲಭ್ಯವಿರುವುದಿಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಪರೀಕ್ಷಿಸುತ್ತಾರೆ. ಫಿಸಿಷಿಯನ್ ವೈದ್ಯರೊಬ್ಬರು ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡುವ ಕುರಿತಾಗಿ ಪೂರಕವಾದ ದಾಖಲೆಗಳು ಡಿಎಚ್ಒಗೆ ಸಲ್ಲಿಸಿದ್ದರೂ ಕ್ರಮ ಕೈಗೊಳ್ಳದೆ ಅವರ ಪರವಾಗಿ ನಿಂತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲವೆಂದು ಆರೋಪಿಸಿದರು. ಡಾಕ್ಟರ್ ಸುಬ್ರಹ್ಮಣ್ಯರವರ ಹೋರಾಟಕ್ಕೆ ತಾಲೂಕು ಕೆಆರ್ಎಸ್ ಪಕ್ಷ ಬೆಂಬಲಕ್ಕೆ ನಿಂತಿದ್ದು, ಅವರ ಹೋರಾಟಕ್ಕೆ ಜೊತೆಯಾಗಿ ನಿಂತು ಆಸ್ಪತ್ರೆಯಲ್ಲಿನ ಸೇವೆ ಪ್ರಾಮಾಣಿಕವಾಗಿ ಸಿಗುವವರೆಗೂ ಅವರೊಂದಿಗೆ ಇರುವುದಾಗಿ ಕೆಆರ್ಎಸ್ ಪಕ್ಷದ ತಾಲೂಕು ಮುಖಂಡರು ಹೇಳಿದ್ದಾರೆ. ಈ ಡಾಕ್ಟರ್ ಸುಬ್ರಹ್ಮಣ್ಯ ಸರ್ ಏನು ಮಾಡ್ತಿದ್ದಾರೆ, ಈ ನಮ್ಮ ಮೌನ ಹೋರಾಟಕ್ಕೆ ನಮ್ಮ ಕೆ ಆರ್ ಎಸ್ ಪಕ್ಷ ಚನ್ನರಾಯಪಟ್ಟಣ ತಾಲೂಕನ್ನು ನಾವು ಇವ್ರಿಗೆ ನಾವು ಗೌರವವನ್ನು ಸಲ್ಲಿಸಿ ನಾವು ಇವ್ರ ಜೊತೆ ನಿಂತಿದ್ದೀವಿ. ಇವ್ರು ಯಾವುದೇ ರೀತಿ ಸರ್ಕಾರಿ ವೈದ್ಯರ ಕಳ್ಳಾಟದ ಬಗ್ಗೆ ಏನೇ ನಮ್ಗೆ ಮಾಹಿತಿ ನೀಡಿದ್ರು ಸಹ ನಾವು ಯಾವುದೇ ರೀತಿ ಬೇಕಾದರೂ ಸಹ ಇವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಹಾಗೆ ಈ ದಿನ ನಮ್ಮ ತಹಸೀಲ್ದಾರಿಗೆ, ಶಂಕರೇಗೌಡರು ತಹಸೀಲ್ದಾರಿಗೆ ಇವತ್ತು ಮನವಿಯನ್ನು ನೀಡಿರ್ತಾರೆ. ಈ ಮೂಲಕ
ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಬೇಕು. DHO ಮತ್ತು THO ಇಲ್ಲಿ ಸರಿ ಇಲ್ಲ ಅಂತ ಹೇಳಿರ್ತಾರೆ. ಸೊ ಇದನ್ನು ತಹಸೀಲ್ದಾರು ಮಾನ್ಯ ಈಗ ಜಿಲ್ಲಾಧಿಕಾರಿಗಳಾದಂಥ ಲತಾ ಕುಮಾರಿ ಅವರು ಇದನ್ನು ಗಮನ ಹರಿಸಿ ಈ ಕೂಡಲೇ ಇದನ್ನು ಏನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈಗ ಇದೇನು ಲೆಟ್ರ್ ನಮ್ಗೆ ರಿಟರ್ನ್ ಬರುತ್ತೆ, ಆ ಲೆಟ್ರ್ ನಮಗೆ ಸರಿಯಾಗಿ ಒಪ್ಪಿಗೆ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ನಮ್ಮ ಹಾಸನ ಕಮಿಟಿ ಇರ್ಬೋದು, ಮತ್ತು ನಮ್ಮ ಜಿಲ್ಲಾ ಕಮಿಟಿ ಇರ್ಬೋದು, ನಮ್ಮ ರಾಜ್ಯ ಕಮಿಟಿ ಇದನ್ನು ನಾವು ಕೈ ತಗೊಂಡು ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ನಾವು ಮನವಿಯನ್ನು ಮಾಡ್ತೀವಿ ಅಂತ ಬಂಧುಗಳೇ. ಆರೋಗ್ಯ ಸೇವೆ ಕಳಪೆ ದರ್ಜೆಯಲ್ಲಿದೆ. ಖಾಸಗಿ ಸೇವೆ ಉತ್ತಮ ಸ್ಥಿತಿಯಲ್ಲಿದೆ ಹಾಗೂ ಖಾಸಗಿ ಸೇವೆಯಿಂದ ರೋಗಿಗಳಿಗೆ ತುಂಬ ಬಿಲ್ ಪೇ ಮಾಡುವ ಪರಿಸ್ಥಿತಿ ಮತ್ತು ಸಮಸ್ಯೆ ಎದುರಾಗಿದೆ. ಸಾರ್ವಜನಿಕ ಸೇವೆ ಉತ್ತಮ ದರ್ಜೆಗೆ ಏರಿದರೆ ಸಾರ್ವಜನಿಕ ಸೇವೆ ಕಳಪೆ ದರ್ಜೆಯಲ್ಲಿದೆ. ಖಾಸಗಿ ಸೇವೆ ಹಣ ಜಾಸ್ತಿ ಸಾರ್ವಜನಿಕ ಸೇವೆ ಉತ್ತಮ ದರ್ಜೆಗೆ ಏರಿದರೆ ಖಾಸಗಿಯವರು ಬಿಲ್ ಮಾಡುವ ಪ್ರಮಾಣವು ಕಡಿಮೆಗೆ ಬರುತ್ತದೆ. ಸರಕಾರಿ ಮತ್ತು ಖಾಸಗಿ ಸೇವೆ ಸಮ ಸ್ಥಿತಿಯಲ್ಲಿ ಬಂದಲ್ಲಿ ಸಾರ್ವಜನಿಕರಿಗೆ ಉತ್ತಮ ಸ್ಥಿತಿ ನಿರ್ಮಾಣವಾಗುತ್ತದೆ. ಇದೇ ನನ್ನ ಚಳವಳಿಯ ಮುಖ್ಯ ವಿಚಾರ. ಚನ್ನರಾಯಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವು ವೈದ್ಯರುಗಳು ಸಮಯ ಪಾಲನೆ ಮಾಡುತ್ತಿದ್ದಾರೆ. ಈ ವಿಚಾರದ ಬಗ್ಗೆ ನಾನು ಪದೇ ಪದೇ DHO, THO ಮತ್ತು AM ತಿಳಿಸಿದ್ದರು. DHO ರವರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಫಿಸಿಷಿಯನ್ ಒಬ್ಬರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅನಧಿಕೃತ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡುತ್ತಿದ್ದರು. ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಾನು ಈ ಮನವಿ ಪತ್ರದಲ್ಲಿ ತಿಳಿಸಿದ್ದೇನೆ. ಆದರೆ ಆ ಫಿಸಿಷಿಯನ್ ಅವರು ನಾನು ಪ್ರೈವೇಟ್ ಪ್ರಾಕ್ಟೀಸ್ ಮಾಡುವುದಿಲ್ಲ ಎಂದು ಸುಳ್ಳು ಮಾಹಿತಿಯನ್ನು DHO ರವರಿಗೆ ಕೊಟ್ಟಿದ್ದಾರೆ. ಆ ಸುಳ್ಳು ಮಾಹಿತಿಯನ್ನು THO ರವರು ಅನುಮೋದಿಸಿದ್ದಾರೆ. ಫಿಸಿಷಿಯನ್ ಸುಳ್ಳು ಮಾಹಿತಿ ಕೊಡ್ತಾರೆ, THO ರವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಅದರ ಪತ್ರಗಳನ್ನು ನಾನು ಇಲ್ಲಿ ಉಲ್ಲೇಖಿಸಿದೆ. ಈ ವಿಚಾರವಾಗಿ THO ರವರು ಯಾವುದೇ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ. ಈ ಎಲ್ಲ ವಿಚಾರಗಳನ್ನು ನಾನು PRS ಹರ್ಷ್ ಗುಪ್ತಾರವರಿಗೆ ತಿಳಿಸಿದ್ದೇನೆ. ಅವರು ನನಗೆ ಸ್ಪಂದಿಸುತ್ತಿದ್ದಾರೆ. ಆದರೆ DHO ರವರು ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಇಲ್ಲಿ ಅಪರಾಧಿ ಸ್ಥಾನದಲ್ಲಿರುವವರೇ ನನ್ನ ಪ್ರಕಾರ DHO ರವರು. ನನ್ನ ಈ ಮೌನ ಪ್ರತಿಭಟನೆಯ ಉದ್ದೇಶವೇ DHO ರವರನ್ನು ಕ್ರಿಯಾಶೀಲರಾಗಿಸುವುದು. DHO ರವರು ನಿಷ್ಕ್ರಿಯರಾಗಿದ್ದಾರೆ ಮತ್ತು ಹಗಲು ದರೋಡೆಗಳನ್ನು ಮಾಡುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ವರ್ಷದ ಮೊದಲ ಹಬ್ಬ, ಸುಗ್ಗಿಯ ಸಂಕೇತವಾದ ಹಬ್ಬ ಸಂಕ್ರಾಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ಜನರು. ಗ್ರಾಮಗಳಲ್ಲಿ ಎತ್ತುಗಳನ್ನ ಕಟ್ಟಿ ಗ್ರಾಮ ದೇವತೆಯ ಮೆರವಣಿಗೆ. ಪಟ್ಟಣದಲ್ಲಿ ಹೊಸ ಬಟ್ಟೆ ತೊಟ್ಟ ಹೆಣ್ಣು ಮಕ್ಕಳಿಂದ ಮನೆ ಮನೆಗೆ ಎಳ್ಳು ಬೆಲ್ಲ ಹಂಚಿ ಹಬ್ಬದ ಶುಭಾಶಯ ವಿನಿಮಯ. ತಿಪಟೂರು ಮುಖ್ಯ ರಸ್ತೆಯಿಂದ ನುಗ್ಗೇಹಳ್ಳಿ ಹೋಬಳಿ ಪಾಪನಘಟ್ಟಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಶಾಸಕ ಬಾಲಕೃಷ್ಣರಿಂದ ಪೂಜೆ. 85 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ರಸ್ತೆಯಿಂದ ಗ್ರಾಮಸ್ಥರಿಗೆ ಅನುಕೂಲ. ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಸೂಚನೆ. ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳಿಗೆ ಜೈನ ಮಠದಿಂದ ಅಭಿನಂದನೆ. ಇತ್ತೀಚೆಗಷ್ಟೇ ಆಯ್ಕೆಯಾದ ರಾಜ್ಯಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರಿಗೆ ಅಭಿನಂದನೆ, ಶುಭ ಕೋರಿಕೆ. ಹಾಗೂ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ವಿರುದ್ಧ ವೈದ್ಯ ಡಾಕ್ಟರ್ ಸುಬ್ರಹ್ಮಣ್ಯ ತಹಸೀಲ್ದಾರ್ಗೆ ಮನವಿ. ಆಸ್ಪತ್ರೆಯಲ್ಲಿನ ವೈದ್ಯರ ಖಾಸಗಿ ಆಸ್ಪತ್ರೆಯಲ್ಲಿನ ಪ್ರಾಕ್ಟೀಸ್ ವಿರುದ್ಧ ದೂರು. ತಪ್ಪಿತಸ್ಥರ ವಿರುದ್ಧ ಡಿಸಿಯವರು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕೋಚು ವಾರ್ತೆಯಲ್ಲಿ. ನಮಸ್ಕಾರ.